SPI ಅಂದರೆ ಸ್ಟಿಚ್ ಪರ್ ಇಂಚ್. ಸ್ಟಿಚ್ ಪರ್ ಇಂಚ್ ಅಂದರೆ 1 ಇಂಚಿಗೆ ಎಷ್ಟು ಸ್ಟಿಚ್ ಬರುತ್ತೆ ಅಂತ. ಮಿಷಿನಲ್ಲಿ ಈ ನಾಬ್ ಇರುತ್ತಲ್ಲ, ಈ ನಾಬನ್ನು ತಿರುಗಿಸೋದ್ರಿಂದ ನಾವು ಸ್ಟಿಚ್ ಪರ್ ಇಂಚನ್ನು ಅಡ್ಜಸ್ಟ್ ಮಾಡ್ಕೊಬೋದು. 1 ಇಂಚಿಗೆ ಎಷ್ಟು ಸ್ಟಿಚ್ ಬರುತ್ತೆ ಅನ್ನೋದೇ SPI. 0 ನಂಬರಲ್ಲಿ ಇಟ್ಕೊಂಡಾಗ ಸ್ಟಿಚ್ಚನ್ನು ಕೌಂಟ್ ಮಾಡೋಕ್ಕಾಗಲ್ಲ. 1ಅಲ್ಲೂ ಸ್ವಲ್ಪ ಕೌಂಟ್ ಮಾಡೋದು ಕಷ್ಟ, ಆದರೆ 1.5 ಕೌಂಟ್ ಮಾಡ್ಕೊಬೋದು. ನೋಡಿ, ಇದು 1 ಇಂಚ್ಗೆ ಎಷ್ಟು ಸ್ಟಿಚ್ ಬರುತ್ತೆ ಅಂತ. ಇದು 2, 2.5, 3, 3.5, 4, 4.5, ಇದು 5. ಇದರಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ ಸ್ಟಿಚ್ಚಿನ ಲೆಂತು ಎಷ್ಟು ಬರ್ತಾ ಇದೆ ಅಂತ. ಈಗ ಯಾವ್ಯಾವ ನಂಬರ್ಗೆ ಎಷ್ಟೆಷ್ಟು ಸ್ಟಿಚ್ ಬೀಳುತ್ತೆ, ಹಾಗೆ ಉಪಯೋಗಿಸೋ ಅಂಥ ಬಟ್ಟೆ ಯಾವುದು ಅಂತ ಹೇಳ್ತಾ ಇದ್ದೀನಿ. 1.5ಇಂದ 2ಗೆ 12ರಿಂದ 16 ಸ್ಟಿಚ್ ಬರುತ್ತೆ. ಲೈಟ್ ವೆಯ್ಟ್ಗೆ ಉಪಯೋಗಿಸ್ತೀವಿ. ಎಕ್ಸಾಂಪಲು ಸಿಲ್ಕು, ಶಿಫಾನು, ಹಾಗೆ ಆರ್ಗೆನ್ಸಾ. 2ಇಂದ 2.5ಗೆ 10ರಿಂದ 12 ಸ್ಟಿಚ್ ಬೀಳುತ್ತೆ. ಮೀಡಿಯಮ್ ವೆಯ್ಟು ಬಟ್ಟೆಗಳನ್ನ ಉಪಯೋಗಿಸ್ಕೊತೀವಿ. ಕಾಟನ್ನು, ಲೆನಿನ್ನು, ಹಾಗೆ ರಯಾನು. 3ರಿಂದ 4 SPIಗೆ 6ರಿಂದ 10 ಸ್ಟಿಚ್ ಬೀಳುತ್ತೆ. ಹೆವಿ ವೆಯ್ಟು ಬಟ್ಟೆಗಳನ್ನ ಉಪಯೋಗಿಸ್ಕೊತೀವಿ. ಡೆನಿಮು, ಹಾಗೆ ಈ ರೀತಿ ಕ್ಯಾನ್ವಸ್ಗೆ ಈ ಸ್ಟಿಚ್ಚನ್ನು ಬಳಸ್ಕೊತೀವಿ. SPI 5 ಇಟ್ಕೊಂಡಾಗ ಸ್ವಲ್ಪ ಸುಕ್ಕು ಬರುತ್ತೆ ಬಟ್ಟೆ. ಅದರಿಂದ ಇದು ಮನೆಯಲ್ಲಿ ಹೊಲಿಯೋಂತಹ ಯಾವ ಬಟ್ಟೆಗೂ ಉಪಯೋಗಿಸಲ್ಲ. ಗ್ಯಾದರಿಂಗ್ಸ್ ಕೊಡಬೇಕು ಅಂದರೆ, ಸ್ಮಾಲ್ ಗ್ಯಾದರಿಂಗ್ ಕೊಡಬೇಕು ಅಂದಾಗ ಈ ಸ್ಟಿಚ್ಚನ್ನು ಉಪಯೋಗಿಸ್ಕೊಂಡು ದಾರನ ಪುಲ್ ಮಾಡಿ ಗ್ಯಾದರಿಂಗ್ಸ್ ಕೊಡ್ತೀವಿ. ಇದು ಇಂಡಸ್ಟ್ರಿಯಲ್ಲಿ ಉಪಯೋಗ ಆಗ್ಬೋದು, ಆದರೆ ಮನೆಯಲ್ಲಿ ಜಾಸ್ತಿ ಈ ಸ್ಟಿಚ್ಚನ್ನು ಉಪಯೋಗಿಸಲ್ಲ. ಇದರ ಲಾಂಗ್ ಫಾರ್ಮ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ನೋಡ್ಬೋದು.